ಕಂಪ್ಲೇಂಟ್ ಕೊಡ್ತಿದ್ದ ಪೊಲೀಸ್ ಇಲಾಖೆ ಒಪ್ಪಲಿಲ್ಲ, ಸುಮ್ಮನೆ ಎಫ್ಐಆರ್ ಮಾಡಿದ್ರು. ಪಾಪದವನು ಸುಮ್ಮನೆ ಈ ತರ ಮಾಡಿ ಇವತ್ತು ಸಾವಿ ಕಾರಣ ನೀವು ನಿಮ್ಮ ಮೇಲೆ ಹಳೆ 107 ಈಗ ತಹಸೀಲ್ದಾರಲ್ಲಿ ಆಗಿದೆ, ಒಂದು ತಹಸೀಲ್ದಾರಲ್ಲಿ ಸೈನ್ ಮಾಡಿ ಒಬ್ಬ ಕಾನ್ಸ್ಟೇಬಲ್ ಹೇಳೋದ ಕೇಳಿದ್ರೆ MLA ಹೇಳಿದ್ರು, ಅದಕ್ಕೆ ಫೋನ್ ಮಾಡಿ ಯಾವ್ರಿ ನೀವು ಯಾರು ಏನು 107 ಅಥವಾ ಈಗ 120 ಅದಕ್ಕೊಂದು ಪ್ರೊಸೀಜರ್ ಇಲ್ಲ, ಬೇಕಾದರೆ ನೋಟಿಸ್ ಕಳಿಸ್ತೀನಿ ಅಂತ ಮಾತಾಡ್ತೀರಿ. ಇದು ಯಾವ ಊರು? ಏನು ಪೊಲೀಸ್ ರಾಜ್ಯನ? ಏನ್ ನಿಮ್ಮ ಒಬ್ಬ ಕಾನ್ಸ್ಟೇಬಲ್ಗೆ ಇಷ್ಟು ದಿಮಾಕ್ ಇದ್ದಾರಲ್ಲ? ಯಾರ ಮೇಲೆ ನಾವು ಇದು ಮಾಡಿಲ್ಲ, ನಗರದಿಂದ 3 ಸಲ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇದೇ ಮೈನನ್ ಮೇಲೆ ಎಫ್ಐಆರ್ ಆಗ್ತದೆ. ನಾವು ಶಾಂತಿ ಪ್ರಿಯರಷ್ಟೇ, ನಾವು ಅಶಾಂತಿ ಮಾಡಿದ್ರೆ ನಮಗೂ ಮಾಡಬಹುದು, ಅವಕಾಶ ಕೊಡಬೇಡಿ ಅಷ್ಟೇ. ಒಳಗೆ ಪನಿಷ್ಮೆಂಟ್ ಅಫೆನ್ಸ್ ಇದ್ರೆ ಅರೆಸ್ಟ್ ಮಾಡಬಾರ್ದು, ನೋಟಿಸ್ ಕೊಡಬೇಕು ಅಂತ ಇದೆ. ಹಳೇದು 41D ಈಗ 35A ಎಲ್ಲ ಉಂಟಲ್ಲ, ಮಾಡುತ್ತಾ ಇದ್ದೀರಾ ನೀವು? ಬಿಜೆಪಿ ಅವರು ಅಂದ್ರೆ ಮನೆ ನುಗ್ಗೋದೆ. ಸ್ಪೀಕರ್ ಆಗಿದ್ರು ಇವರು 5 ವರ್ಷ, ಧಮಕಿ ಹಾಕಿದ್ದಾರೆ ಇವರು, ಅವನ ಮೇಲೆ ಮಾಡಿ ಇವನ್ ಮೇಲೆ ಮಾಡಿ ಎಲ್ಲಾನು ಸಮಾನವಾಗಿ ಈಗ ಅವನು ಟಾರ್ಗೆಟ್ ನಮ್ಮನ್ನ ಮಾಡ್ಲಿ ಟಾರ್ಗೆಟ್ ಕೊಲೆ ಮಾಡಿದೀವ ನಾವು. ನಾವೇ ಹೋರಾಟ ಮಾಡಿರೋದು, ಯಾವ್ದು ಮಾಡಲ್ಲ. ಈ ಗೂಂಡಾಗಿರಿ ಬಂಧನ ಆಗ್ಬೇಕು ಸರ್, 4,000 ಹೋಟೆಲ್ ನಾವು ಸೋತಿದ್ದು ತೋರಿಸ್ಕೊಡ್ತೀವಿ. ಮುಂದೆ ಯಾವ ತರ 40,000 ಹೋಟೆಲ್ ಗೆಲ್ತೀವಿ ಅಂತ ಅಷ್ಟು ಸುಲಭದಲ್ಲಿ ಇಲ್ಲಿ ಯಾವುದೇ ಸಮಸ್ಯೆ ಆಗಲಿ, ಯಾವುದೇ ಹೋರಾಟ ಮಾಡಲಿ, ಹೋರಾಟ ಮಾಡಿದ ಕೂಡಲೇ ಒಂದು ಎಫ್ಐಆರ್ ಮಾಡಿಸೋದು, ಅವರನ್ನ ಇದು ಮಾನಸಿಕವಾಗಿ ಅವ್ರಿಗೆ ತೊಂದರೆ ಕೊಡುವಂಥದ್ದು. ಇವತ್ತು ಅಷ್ಟು ಇದು ನಿಜವಾಗಿಯೂ ಕೊಲೆ ಸರ್. ಇದು ಅವನು ಒಪ್ಪು ಹೇಳಿ ಮಾಡಿದಾನೆ, ಇದು ಕೊಲೆ, ಇದು ಆತ್ಮಹತ್ಯೆ ಅಲ್ವೇ ಅಲ್ಲ. ಇದ್ರ ಬಗ್ಗೆ ಕ್ರಮ ಆಗ್ಲಿ. ಮತ್ತೆ ನೀವು ನಮಗೆ ಹೇಳಿ, ಈಗ ನಾವೇನೋ ಅವ್ರ ಪರವಾಗಿ, ಒಬ್ಬ ಅಮಾಯಕನ ಪರವಾಗಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದೀವಿ. ಡೆತ್ ನೋಟ್ ಅಲ್ಲಿ ಇದೆಯಲ್ಲ, ಹೇಳಿ ಈಗ ಹೊರಗಿನ ಮೂಲೆ ಮೂಲೆಯಿಂದ ಬರ್ತಿದ್ದಾರೆ ಈಗ ಕಾರ್ಯಕರ್ತರು. 25 ವರ್ಷ ನಮ್ಮ ಗವರ್ಮೆಂಟ್ ಇತ್ತು, ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಿಗೆ ತೊಂದರೆ ಆಗಿದೆಯಾ? ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಿಗೆ ತೊಂದರೆ ಆಗಿದೆಯಾ? 25 ವರ್ಷದಿಂದ ನಾವು ಬಿಜೆಪಿ ಇಲ್ಲಿ ಇತ್ತು, ಒಬ್ಬ ಕಾರ್ಯಕರ್ತನಿಗೆ ಅವ್ರಿಗೆ ತೊಂದರೆ ಕೊಟ್ಟಿದ್ದೀವಿ ನಾವು? ಹೇಳಿ ಸರ್, ಈ ಹೊಸೊಬ್ರು ರಾಜ್ ಅವರು ಇದ್ರು, ಶ್ರೀಧರ್ ಇದ್ರು, ಹೇಳಿ ಏನಾದ್ರು ಹೇಳಿದಾರ? ಕಾಂಗ್ರೆಸ್ ಹೋರಾಟದ ಭಾಗ ಒಂದು ಪ್ರತಿಕೃತಿ ದಾನ ಮಾಡೋದು ಹೋರಾಟದ ಒಂದು ಭಾಗ. ಅದನ್ನ ದೊಡ್ಡ ಇಶ್ಯೂ ಮಾಡಿ ಎಷ್ಟು ಜನ ನಮ್ಮ MLA ಪ್ರತಿಕೃತಿ ದಯಿಸಿಲ್ವಾ? ಯಾವ ದುಗ್ಲಕ್ ದರ್ಬಾರ್ ಪಾಕಿಸ್ತಾನದಲ್ಲಿ ಇದೀವ ನಾವು? ಇವನ ಮನೆಗೆ ಹೋಗಿ ಪ್ರೊಟೆಸ್ಟ್ ಮಾಡಿಬಿಟ್ರೆ ಅಲ್ಲೂ ಎದುರಾಳೋದು. ಯಾವುದೇ ಕಾಂಗ್ರೆಸ್ ಕಾರ್ಯಕರ್ತ ನಮ್ಮ ಎಲ್ಲರನ್ನು ಒಂದೇ ತರ ನೋಡ್ತಿದ್ರು, ಮೇಲೆ ಎಲ್ಲರೂ ಒಂದೇ ತರ ನೋಡ್ಬೇಕು. ಮ್ಯಾಂಗ್ಲೋನ್ ಹತ್ರ ಇದು ಮಚ್ಚಿಗೆ ಬಣ್ಣನ ಕಾಕಿ ಬಂತಲ್ಲ ಇಂಜ ಪೋಯ್ತಿಂಗ ಮಂತಿಂಗ ಏನು ಒತ್ತಡ ಇದೆ? ಗಣಪತಿ ಅವರು ಏನ್ ಮಾಡಿದ್ರಿ ನೀವು? ಪ್ರತಿಯೊಂದು ಬಿಜೆಪಿ ಹೋರಾಟ ಮಾಡ್ತಿರೋದು ಪಾಕಿಸ್ತಾನ. ಸರ್, ನಿಮ್ಮ ಕೈಯಲ್ಲಿ FIR ಮಾಡಿಸಿ ನಿಮ್ಮ ತಲೆ ದಂಡ ಮಾಡಿಸ್ತಾರೆ, ಎಚ್ಚರ ಮಾಡ್ಕೊಳ್ಳಿ.